आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ಪಕ್ಷದಲ್ಲಿರುವಂತ ದಲಿತ ನಾಯಕರುಗಳು ಕರೆ ಕೊಟ್ಟರು. ಈಗ ನಾವು ಅದರ ವಿರುದ್ಧ ನಾವು ದಲಿತ ನಾಯಕರು ನಾವು ಅವರ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾರೆ. ಬಿಜೆಪಿ ಇಲ್ಲ ಕಾಂಗ್ರೆಸ್ ಶಾಲ ಹಾಕಿಲ್ಲ ಅಂತ ಈಗ ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ನವ್ರು ಕರೆ ಕೊಡ್ಲಿ, ಏನು ಸಂಘಟನೆ ದಲಿತ ಸಂಘಟನೆಯವ್ರು ಕರೆ ಕೊಡ್ಲಿ, ಕರೆ ಕೊಡೋಕ್ಕಿಂತ ಮುಂಚೆ ಒಂದು ವಾರ ಮುಂಚೆನೇ ಹೇಳಿದ್ರು ಅವ್ರು ಬಿಜಾಪುರನ ಬಂದ್ ಮಾಡ್ತೀವಿ ಸಂಪೂರ್ಣವಾಗಿ ಅಂತೇಳಿ ಮಾಡ್ತಾರೆ. ಹೌದಾ? ನೀವು ಕೆಲವು ದಲಿತ ಮುಖಂಡರನ್ನ ಕರೆದು ಒಂದು ತಿಳಿ ಹೇಳ್ಬೇಕಾಗಿತ್ತಲ್ಲ ಏನು ಅನ್ನೋದು. ಯಾಕಂದ್ರೆ ನೀವು ಇಬ್ರು ಒಗ್ಗಟ್ಟಿದ್ರೆ ಅನ್ಸತ್ತದ. ಬಿಜೆಪಿ ಅವರು ಕಾಂಗ್ರೆಸ್ ಅವರು ನೀವು ಒತ್ತಾಗ ಮಾಡ್ರಿ, ನಾವು ರಮೇಶ್ದಾಗ ಮಾಡ್ತೇವೆ, ನೀವು ಒತ್ತಾಗ ಮಾಡಿ ರಮೇಶ್ದೇವ್ ಮಾಡ್ತೇವೆ ಅಂತೇಳಿ ಸಾರ್ವಜನಿಕರು ಬಲಿಪುಷ್ ಮಾಡ್ಬೇಕು. ಮುಂಚೆನೆ ಕರಿಬೇಕಾಗಿತ್ತು ಅವ್ರಿಗೆ. ಕರೆದು ನೀವು ಒಂದು ಇದು ಮಾಡ್ಬೇಕಾಗಿತ್ತು. ತಪ್ಪೇ ಮಾಡಿಲ್ಲ, ಯಾಕೆ ಅವ್ರನ್ನೆಲ್ಲ ಹೋಗಿ ನಾವು ಮನವೊಲಿಸ್ಬೇಕಂತ ನಾವ್ ಯಾಕೆ ಅವ್ರ ಹತ್ರ ಹೋಗ್ಬೇಕು? ಅಂದ್ರೆ ಈಗ ನೀವು ದಲಿತ ಮುಖಂಡರನ್ನ ತಿಳ್ಕೋಬೇಕು, ನಮ್ ದಲಿತರಿಗೆ ಕಾಂಗ್ರೆಸ್ ಎಷ್ಟು ಅನ್ಯಾಯ ಮಾಡ್ಯಾರ ಅನ್ನೋದು ನೀವು ತಿಳ್ಕೋಬೇಕಂತೇಳಿ ಈಗ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮನವೊಲಿಸುವಂತ ಪ್ರಯತ್ನ ತಮ್ಮ ಕರೆಕ್ಟ್. ನಿಜವಾಗ್ಲೂ ನಾವು ಯಾರ್ಯಾರಿಗೆ ಕರೆಬೇಕು, ಕೆಲವೊಬ್ರು ಮುಖಂಡ್ರಿಗೆ ಅಲ್ಲ ಅನ್ನೋ ರೀತಿ ಅಲ್ಲ. ನಮ್ಮ ಪಕ್ಷ ಈ ರೀತಿ ಇದ್ರೆ ನಡ್ಕೊಂಡೈತೆ ಅಂಬೇಡ್ಕರ್ ಅವ್ರ ಬಗ್ಗೆ. ನೀವು ಅದನ್ನ ಒಂದೇ ಇದನ್ನು ಮಾಡ್ಕೊಂಡು ಪ್ರತಿಯೊಂದು ಅವ್ರಿಗೆ ಕೂತಿರ್ತ ಆರಾಟ ಮಾಡೋದು ಸಂಘಟನೆಯವ್ರನ್ನ ಕೆಲವೊಬ್ರು ಮಾತಾಡಿಲ್ಲ ಅಂತ. ಯಾರು ಮಾತಾಡಿದ್ರು? ಕೆಲವೊಬ್ಬರಿಗೆ ಮಾತಾಡಿಲ್ಲ ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ಅವರು ನಿಮ್ಮ ಸಮರ್ಥನೆ ಏನು? ನಿಮ್ಮ ಸಮರ್ಥನೆ ಏನು? ಕಾಂಗ್ರೆಸ್ದವರು ಅಂಬೇಡ್ಕರ್ ಅವ್ರ ಬಗ್ಗೆ ಏನವರು ನೋಡ್ರಿ, ಅಂಬೇಡ್ಕರ್ ಅವ್ರ ಬಗ್ಗೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಅದು ಅವ್ರಿಗೆ ಅವ್ರ ಹೆಸರು ತಗೊಂಡು ಏನ್ ರಾಜಕಾರಣ ಮಾಡತ್ತಾರ, ಅವ್ರ ಹೆಸರು ತಗೊಂಡು ಅವ್ರ ಫೋಟೋ ಇಟ್ಕೊಂಡು ಅವ್ರ ಹೋರಾಟ ಮಾಡೋದಾಗ್ಲಿ, ಅವ್ರನ್ನ ಇದು ಮಾಡೋದಾಗಲಿ ಆ ಯೋಗ್ಯತೆ ಕಾಂಗ್ರೆಸ್ನವ್ರು ಇಲ್ಲ. ಸಮರ್ಥನೆ ಮಾಡ್ಕೊಂಡು ಸಮರ್ಥನೆ ಮಾಡಿ ಅಂಬೇಡ್ಕರ್ ಅವರಿಗೆ ನೋಡ್ರಿ, ಅಂಬೇಡ್ಕರ್ ಅವ್ರ ಅಗೌರವ ಕೊಡುವಂಥದ್ದು ಹಾಗೇ ಇಲ್ಲ ಅಂದ್ರೆ ಸಮರ್ಥನೆ ಮಾಡಬೇಕು. ದಲಿತರು ಅವ್ರನ್ನ ಯಾರು ಓಟೆ ಹಾಕಿಲ್ಲ ಒಂದು ಮಾತು ನಾ ಹೇಳ್ತೀನಿ, ಸ್ಪಷ್ಟವಾಗಿ ಹೇಳ್ತೀನಿ. ಅಂಬೇಡ್ಕರ್ ಒಂದ್ ಮನೆ ನಮ್ ಸರಿ ನೋಡ್ರಿ, ಅವ್ರು ಹೇಳಿರೋದು ನಮ್ಮ ಸಂಸದರು ಏನು ಹೇಳಿದಾರಲ್ಲ, ನಮ್ಮ ಸಂಸದರು ದಲಿತ ಸಂಘಟನೆಗಳು ಲೀಡರ್ಗೆ ಅಥವಾ ದಲಿತ ಸಂಘಟನೆಗಳಿಗೆ ಅಂತಿದ್ರೆ ಅದು ತಪ್ಪು. ಆದ್ರೆ ಕಾಂಗ್ರೆಸ್ನವರಿಗೆ ನೀವು ಕೇಳೋದು ಪ್ರಶ್ನೆ ನಾನು ನೋಡಿಲ್ಲ, ದಯಮಾಡಿ.